ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಲೋಕಸಭೆಯಲ್ಲಿ ಸಚಿವರಿಗೆ ಟಿಕೆಟ್ ನೀಡೋಕೆ ಕೆಪಿಸಿಸಿ ಅಧ್ಯಕ್ಷರ ಆಸಕ್ತಿ. ಡಿಕೆ ಶಿವಕುಮಾರ್ ಪ್ರಸ್ತಾಪಕ್ಕೆ ಹಲವು ಸಚಿವರ ಬೇಸರ. ಅವರೇ ಪ್ರಬಲರಾಗಿದ್ದು ಖುದ್ದು ಸ್ಪರ್ಧಿಸಲಿ ಅಂತ ಬಹಿರಂಗವಾಗಿಯೇ ಎಚ್.ಸಿ. ಮಹದೇವಪ್ಪ ಅಭಿಪ್ರಾಯ. ಮೈಸೂರು ಕೊಡಗು ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ನಿವೃತ್ತ ಐಪಿಎಸ್ ಅಧಿಕಾರಿ. ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವ ಭಾಸ್ಕರ್ ರಾವ್. ನಗರ ಬಿಜೆಪಿ ಅಧ್ಯಕ್ಷರ ಭೇಟಿ, ಚರ್ಚೆ. ಪಕ್ಷ ಟಿಕೆಟ್ ಯಾರಿಗೆ ಕೊಟ್ಟರೂ ಅವರ ಪರ ಕೆಲಸ ಮಾಡುವ ಭರವಸೆ. ಲೋಕಸಭೆ ಕದನಕ್ಕೆ ಇನ್ನೂ ಶಸ್ತ್ರಾಭ್ಯಾಸದಲ್ಲೇ ಇರುವ ದೋಸ್ತಿಗಳು. ಸೀಟ್ ಹಂಚಿಕೆ, ಅಭ್ಯರ್ಥಿಗಳ ಪಟ್ಟಿ ಮಾತುಕತೆಗೆ ದಳಪತಿಗಳಿಗೆ ಆಹ್ವಾನ. ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಕಮಲ ಪಡೆ ಹೈಕಮಾಂಡ್ ಬುಲಾವ್. ಮುಂದಿನ ವಾರ ಎಲ್ಲವೂ ಫೈನಲ್ ಆಗೋ ಸಾಧ್ಯತೆ. ಮತ್ತೊಮ್ಮೆ ರೆಬಲ್ ಆಗ್ತಾರಾ ಸುಮಲತಾ ಅಂಬರೀಶ್? ನನ್ನ ಮಕ್ಕಳು ನನ್ನ ಬೆನ್ನಿಗಿದ್ದಾರೆ, ಯಾವ ಕಾರಣಕ್ಕೂ ನಾನು ಮಂಡ್ಯ ಮಣ್ಣು ಬಿಡೋದಿಲ್ಲ. D25 ಬೆಳ್ಳಿ ಪರ್ವದಲ್ಲಿ ಲೋಕಸಭೆ ಸ್ಪರ್ಧೆಯ ಸುಳಿವು. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಸ್ವಾಭಿಮಾನದ ಕಹಳೆ ಮೊಳಗಿಸೋಕೆ ಸಿದ್ಧತೆ. ತಡರಾತ್ರಿ ಆಂಬ್ಯುಲೆನ್ಸ್ ಅಡ್ಡಾದಿಡ್ಡಿ ಚಾಲನೆ. ರಸ್ತೆ ಬದಿ ನಿಲ್ಲಿಸಿದ್ದ 3-4 ಕಾರ್ಗಳಿಗೆ ಗುದ್ದಿ ಜಖಂ. ಬೆಂಗಳೂರಿನ ವಾಣಿ ವಿಲಾಸ ರಸ್ತೆಯಲ್ಲಿ ಘಟನೆ. ಚಾಲಕನಿಗೆ ಪೊಲೀಸರ ನೋಟಿಸ್. ಬೆಂಗಳೂರಲ್ಲಿ ಮುಂದುವರಿದ ಮರಗಳ ಮಾರಣ ಹೋಮ. ಅವಲಹಳ್ಳಿಯಲ್ಲಿ ಕಾರ್ ಶೋರೂಮ್ ಬೋರ್ಡ್ ಕಾಣಿಸ್ತಿಲ್ಲ ಅಂತ ಮರ ಕಟ್ಟ. ಸಿಬ್ಬಂದಿಯ ನಡೆಗೆ ಪರಿಸರ ಪ್ರೇಮಿಗಳ ಆಕ್ರೋಶ. ಬರೋದು ಹೈ ಎಂಡ್ ಕಾರಲ್ಲಿ, ಮಾಡೋದು ಕಳ್ತನ. ಕ್ರೇಟಾ ಕಾರ್ನಲ್ಲಿ ಬಂದು ವಾಟರ್ ಪೈಪ್ ಕದ್ದ ಕಿಲಾಡಿ. ನಾಗರಬಾವಿ ಸಮೀಪ ಶಿವಗಂಗಾ ಕಾಂಪ್ಲೆಕ್ಸ್ ಬಳಿ ಘಟನೆ. ಸಿಸಿಟಿವಿಯಲ್ಲಿ ಕರಾಮತ್ತು ಸೆರೆ. ನಿಂತಿದ್ದ ಟ್ರ್ಯಾಕ್ಟರ್ಗೆ ಟವೇರಾ ಕಾರ್ ಡಿಕ್ಕಿ. ಶಿರಾ ಮಧುಗಿರಿ ರಸ್ತೆಯ ಉಲ್ಲಾಸ್ ತೋಪು ಬಳಿ ಭೀಕರ ಅಪಘಾತ. ಓರ್ವ ಯುವತಿಯ ಸಾವು, 4 ಗಾಯ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಶಾಲೆಗಳಿಗೆ ಬಂದಿದ್ದ ಬಾಂಬ್ ಬೆದರಿಕೆ ಇಮೇಲ್ ಕೇಸ್. ಇಂಟರ್ಪೋಲ್ ಕೊಟ್ಟ ನೋಟಿಸ್ಗೂ ಡೋಂಟ್ ಕೇರ್. ಮಾಹಿತಿ ಹಂಚಿಕೊಳ್ಳಲ್ಲ ಅಂತ ಹೇಳ್ತಿದೆ ಇಮೇಲ್ ನಿರ್ವಹಿಸುವ ಸಂಸ್ಥೆ. ಬೇಸಿಗೆ ಆರಂಭಕ್ಕೂ ಮೊದಲೇ ಕುಡಿಯೋ ನೀರಿಗೆ ಹಾಹಾಕಾರ. ಬಳ್ಳಾರಿ ಹರಗಿನ ಡೋಣಿಯಲ್ಲಿ ಒಂದೇ ಒಂದು ಬೋರ್ವೆಲ್ನಲ್ಲೂ ಹನಿ ನೀರಿಲ್ಲ. ವಿಧಾನಸಭೆಯಾಯ್ತು, ಲೋಕಸಭೆಗೂ ಮತ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಇವತ್ತು ದೆಹಲಿಯಲ್ಲಿ 2ನೇ ದಿನದ ಬಿಜೆಪಿ ರಾಷ್ಟ್ರೀಯ ಮಹಾ ಅಧಿವೇಶನ. ಬಿಜೆಪಿ ನಾಯಕರನ್ನುದ್ದೇಶಿಸಿ ಮಾತನಾಡಲಿರುವ ಪ್ರಧಾನಿ. ಲೋಕಸಭೆ ಎಲೆಕ್ಷನ್ ಎದುರಿಸೋಕೆ ಕೇಸರಿ ಪಡೆಗೆ ಬೂಸ್ಟ್ ನೀಡಲಿದ್ದಾರೆ ಮೋದಿ. ಲೋಕಸಭೆಗೆ ಡಿಕೆ ಶಿವಕುಮಾರ್ ಸ್ಪರ್ಧಿಸಲಿ ಎಂದಿದ್ದ ಎಚ್.ಸಿ. ಮಹದೇವಪ್ಪ ಹೌದು ಅಂತಷ್ಟೇ ಹೊರಟು ಹೋದ ಡಿಕೆಶಿ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತಿಸ್ತೀನಿ ಅಂತ ಡಿಕೆ ಸುರೇಶ್ ವ್ಯಂಗ್ಯ. ಗಾಂಧಿ ಕುಟುಂಬದ ನಿಷ್ಠಾವಂತ ಕಮಲ ಹಿಡಿಯೋದು ಪಕ್ಕ. ಕಾಂಗ್ರೆಸ್ ತೊರೆದು ಪುತ್ರ ನಕುಲ್ ಜೊತೆ ಬಿಜೆಪಿ ಸೇರಲಿರುವ ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲ್ನಾಥ್ ಇವತ್ತು ಅಥವಾ ನಾಳೆ ಪಕ್ಷ ಸೇರ್ಪಡೆ ಸಾಧ್ಯತೆ. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಪುಡಿ ರೌಡಿಗಳ ಅಟ್ಟಹಾಸ. ಯುವಕ ಯುವತಿ ಹೋಗ್ತಾ ಇದ್ದ ಬೈಕ್ನ ಅಡ್ಡಗಟ್ಟಿ ಹಲ್ಲೆ. ಮಾರಥಹಳ್ಳಿ ವರ್ತೂರು ಮುಖ್ಯ ರಸ್ತೆಯಲ್ಲಿ ಘಟನೆ. ಮತ್ತೊಂದು ಕಾರ್ನಲ್ಲಿದ್ದವರ ಮೊಬೈಲ್ನಲ್ಲಿ ದೃಶ್ಯ ಸೆರೆ. ಪುಂಡಾನೆ ದಾಳಿಗೆ 2 ಮಹಿಳೆಯರು, 3 ಹಸುಗೂಸುಗಳು ಬಲಿ. ಆನೇಕಲ್ ಗಡಿಯ ಅಣ್ಣಿಯಾಳ ಬಳಿ ಗಜರಾಜನ ಅಟ್ಟಹಾಸ. ಗ್ರಾಮಕ್ಕೆ ಬಂದ ಒಂಟಿ ಸಲಗ ಓಡಿಸುವಾಗ ದುರ್ಘಟನೆ. ಅರಣ್ಯ ಇಲಾಖೆಯ ವಿರುದ್ಧ ಜನಾಕ್ರೋಶ.
ತನ್ನ ತಂಗಿ ಎಂಗೇಜ್ಮೆಂಟ್ಗೆ ಬರಲಿಲ್ಲ ಅಂತ ಪ್ರೀತಿಸಿ ಮದುವೆಯಾದ ಪತ್ನಿಗೆ ಚಾಕು ಇರಿತ ಸುಂಕದಕಟ್ಟೆ ಬಳಿ ಸೊಲ್ಲಾಪುರದಮ್ಮ ದೇವಸ್ಥಾನದ ಬಳಿ ಜಯಪ್ರಕಾಶ್ನಿಂದ ಕೃತ್ಯ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆರೋಪಿ ಅರೆಸ್ಟ್. ಮನೆ ಮುಂದೆ ನಿಲ್ಲಿಸಿದ್ದ ನೀರಿನ ಟ್ಯಾಂಕರ್ನೇ ಕದ್ದ ಕಿಲಾಡಿಗಳು. ಧಾರವಾಡದ ಅದರಗುಂಚಿಯ ರೈತ ಶಿವಲಿಂಗಪ್ಪರ ಟ್ಯಾಂಕರ್ ಕಳವು. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ಕೇಸ್. ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಲೇಬರ್ ಕೋರ್ಟ್ ಮೊರೆ. ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ 91 ಹಾಸ್ಟೆಲ್ ಸಿಬ್ಬಂದಿ ವಜಾ. ಏಕಾಏಕಿ ವಜಾಗೊಳಿಸಿ ಕಾಲೇಜು ಮುಖ್ಯ ದ್ವಾರಕ್ಕೆ ಆದೇಶ ಪ್ರತಿ ಅಂಟಿಸಿದ ಆಡಳಿತ ಮಂಡಳಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಏಕಕಾಲಕ್ಕೆ 100 ರೌಡಿ ಶೀಟರ್ ಕೇಸ್ ಕ್ಲೋಸ್. ಸನ್ನಡತೆಯ ಆಧಾರದಲ್ಲಿ ಕ್ರಮ. ಗುಲಾಬಿ ಹೂಡಿ ಸರ್ವ ಧರ್ಮ ಗುರುಗಳ ಮೂಲಕ ಹಿತವಚನ ಕೊಡಿಸಿ ಕಳುಹಿಸಿದ ಪೊಲೀಸರು. ಪವರ್ ಸ್ಟಾರ್ ಪುನೀತ್ ಸ್ಮರಣಾರ್ಥ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ. ಶಿಕಾರಿಪುರದಲ್ಲಿ ಜನಮನ ಗೆದ್ದ ಮದಗಜಗಳ ಕಾದಾಟ. ಗೆದ್ದೋರಿಗೆ 1.5 ಲಕ್ಷ ನಗದು, 2 ಬೆಳ್ಳಿ ಗದೆ ಕೊಟ್ಟು ಸನ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.